ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತೇನಪ್ಪ ಅಂದರೆ ನಾನು ಇನ್ಮೇಲೆ 2 ದಿನಕ್ಕೊಂದ್ಸಲ ವ್ಲಾಗು, ಅದರ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ಯಾವುದಾದ್ರೂ ಬುಕ್ ರಿವ್ಯೂ ಈ ಥರ ಒಂದು ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 2 ಡೇಸ್ಗೊಂದ್ಸಲ ವ್ಲಾಗ್ ಹಾಕಿದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ನನಗೂ ಕೂಡ ಟೈಮ್ ಸಿಗುತ್ತೆ, ನನಗೆ ರೆಸ್ಟ್ ಸಿಗ್ತಾ ಇಲ್ಲ. ಸೊ 2 ಡೇಸ್ಗೊಂದ್ಸಲ ವ್ಲಾಗು, ಮಧ್ಯದಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆರ್ ಬುಕ್ ರಿವ್ಯೂ ಈ ಥರ ಹಾಕ್ತೀನಿ. ಸಿಗೋಣ. ಇವತ್ತು ಜಿಮ್ ಇರುತ್ತೆ, ವರ್ಕೌಟು. ಈಗ ಟೈಮು 6:30. ಜಿಮ್ ಮುಗಿಸ್ಕೊಂಡು ಆಮೇಲೆ ವರ್ಕೌಟ್ ಮಾಡಿಕೊಂಡು ಬರೋಣ. ಇದ್ಯಾವ ಥರ ವರ್ಕೌಟ್ ಅಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ವರ್ಕೌಟ್ ಅಲ್ಲ, ಇದು ನಮ್ಮ ಸ್ಟೇಡಿಯಮಲ್ಲಿ ಜಿಮ್ಮಿಗೆ ಹೋಗೋಕ್ಕಿರೋ ಹತ್ರದ ದಾರಿ. ಬೇರೆ ಎಲ್ಲ ಕಡೆ ಲಾಕ್ ಆಗಿರುತ್ತೆ, ಅದಕ್ಕೋಸ್ಕರ. ಬೆಂಗಳೂರಲ್ಲಿ ಜನ ಫಿಟ್ನೆಸ್ಸಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು 640 ಆಗಲೇ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಹಾಗೆ ಅಲ್ಲಿಂದ ಜಿಮ್ಮಿಗೆ ಹೋದೆ. ಜಿಮ್ಮಲ್ಲಿ ಯಾರೂ ಇರಲಿಲ್ಲ, ಅಂದರೆ ನಮ್ಮವ್ರನ್ನ ಬಿಟ್ಟು ಯಾರೂ ಇರಲಿಲ್ಲ. ಸೊ ಖುಷಿ ಆಯಿತು, ಯಾಕಂದರೆ ಈ ಥರ ಯಾವಾಗಲೂ ಇರೋದಿಲ್ಲ, ಎಲ್ಲರೂ ತುಂಬ್ಕೊಂಡಿರ್ತಾರೆ ಮಂಗಳವಾರ. ನಾನು ಹೋಗ್ಬೇಕಾದ್ರೆ ನಮ್ಮ ಮೋಹನ್ ಫುಲ್ ಸೈಕ್ಲಿಂಗ್ ಮಾಡ್ತಾ ಇದ್ದ ಮೋಟಿವೇಶನ್ ತಗೊಂಡು. ಹಾಗೆ ಇವತ್ತು ಏನು ವರ್ಕೌಟ್ ಮಾಡೋದು ಅಂತೆಲ್ಲ ಯೋಚನೆ ಮಾಡಿಕೊಂಡು ಫಸ್ಟು ಬಾಡಿ ವಾರ್ಮ್ ಮಾಡ್ಕೊಳೋಣ ಅಂಥೇಳಿ ಸೈಕ್ಲಿಂಗ್ ಕಡೆ ಹೊರಟೋದೆ. ಹಾಗೆ ಕುಶಲಣ್ಣನ ಹತ್ರ ಒಂದು ಹಾಯ್ ಹೇಳಿಸ್ದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡಿಕೊಂಡು ಬಾಡಿನ ವಾರ್ಮ್ ಮಾಡಿಕೊಂಡು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಕಡೆ ಹೊರಟೆ. ನಾನು ಯಾವಾಗಲೂ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ನ ಜಾಸ್ತಿ ಮಾಡ್ತೀನಿ, ಯಾಕೆ ಅಂದರೆ ನನಗೆ ಲೆಗ್ ಪವರ್ ಮುಖ್ಯ. ನಾನು ಈ 3-4 ಡೇಸ್ ವ್ಲಾಗಲ್ಲಿ ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ 1 ವರ್ಷದಲ್ಲಿ ನಾನು ಲೈಫ್ನ ಕಲಿತೆ ಅಂತ. ಹೇಗೆ ಅಂದರೆ ನನಗೆ ಈ ಲಾಸ್ಟ್ ಇಯರಲ್ಲಿ ಇಷ್ಟೊತ್ತಿಗೆ ಲೆಗ್ ಇಂಜುರಿ ಆಗಿ ಸರ್ಜರಿ ಆಗಿತ್ತು. ಆವಾಗ ನಾನು ಮೈಂಡ್ ಸೆಟ್ನ ಕಳ್ಕೊಂಡೆ, ಫಿಸಿಕ್ನ ಕಳ್ಕೊಂಡೆ, ಹಾಗೆ ಗೇಮ್ನ ಕಳ್ಕೊಂಡೆ. ಮೋರೆವರ್ ನಾನು ಅನ್ಕೊಂಡು ಬಂದಿದ್ದು ಕನಸು ಬಿದ್ದೋಗಿತ್ತು. ಹಾಗೆ ನಾನು ಅನ್ಕೊಂಡಿದ್ದೆ ನಾನು ವಾಪಸ್ ಬಂದೇ ಬರ್ತೀನಿ, ಮತ್ತೆ ಗೇಮ್ ಆಡ್ತೀನಿ ಅಂತ. ಈ ಜರ್ನಿಲಿ ನನಗೆ ಫ್ರೆಂಡ್ಸು, ಹಾಗೆ ಕೋಚು ಮತ್ತು ಫಿಸಿಯೋಸು ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ಈ ವರ್ಷ ನನಗೆ ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ, ಆದರೆ ಕಷ್ಟಪಟ್ಟರೆ ಏನೋ ಒಂದು ಆಗುತ್ತೆ ಅಂತ ಕಲ್ತ್ಕೊಂಡೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನೀರು ಕುಡ್ಕೊಂಡು ಬಾಡಿನ ಕೂಲ್ ಮಾಡಿಕೊಂಡು ಹಾಗೆ ಬೇರ್ ಫುಟಲ್ಲಿ ಗ್ರಾಸಲ್ಲಿ ವಾಕ್ ಮಾಡೋಣ ಅಂತ ನಾನು ಮೋಹನ್ ಹೋದ್ವಿ. ನನ್ನನ್ನು ನಾನೇ ಚಿನ್ನ ಅಂದ್ಕೊಂಡು ಹಾಗೆ ಗ್ರಾಸ್ ವಾಕ್ ಮುಗಿಸಿ ನಾನು ಮೋಹನ್ನು ಹಾಸ್ಟ್ಲು ಕಡೆ ಹೊರಟ್ವಿ. ಹಾಗೆ ಹಾಸ್ಟ್ಲಿಗೆ ಹೋದ್ವಿ. ನಾವು ಜಿಮ್ ಮಾಡಿದ್ರು ಏನು ಮಾಡಿದ್ರು ಯಾವಾಗಲೂ ಒಂದೇ ರೀತಿ ಇರೋದು ಅಂತ ಅಂದ್ಕೊಂಡು ಹಾಗೆ ತಿಂಡಿಗೆ ಹೋದೆ. ತಿಂಡಿ ಮುಗಿಸಿ ರೆಸ್ಟ್ ಮಾಡಿ ಹಾಗೆ ಸ್ಕ್ರಿಪ್ಟ್ ಬರೆದು ಮತ್ತು ವೀಡಿಯೋ ಮಾಡೋದಿತ್ತು, ಅದನ್ನ ಮಾಡಿದೆ. ಅಷ್ಟೊತ್ತೊಳಗೆ 1 ಗಂಟೆ ಆಗೋಗಿತ್ತು. ಶಯನ ಬಂದು ವೆಯ್ಟ್ ಮಾಡ್ತಾ ಇದ್ದ. ಹೋಗಿ ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ. ಹಾಗೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಸ್ವಲ್ಪ ಎಡಿಟ್ ಮಾಡಿ ಮತ್ತೆ ಪ್ರಾಕ್ಟೀಸಿಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟೆ. ಹೋಗ್ತಾ ನಾನು ಬಂದು 5 ಇಯರ್ಸ್ ಆಗಿದೆ ಅಂತ ಯೋಚನೆ ಮಾಡಿದೆ. ನಾವು ಬಂದು ಇನ್ನು 1 ಇಯರ್ ಆದ ಹಾಗೂ ಇಲ್ಲ. ಸಮಯಕ್ಕೆ ಮುಂದೆ ಹೋಗೋ ಯೋಚನೆ ಮನುಷ್ಯನಿಗೆ ಹಿಂದೆ ಹೋಗೋ ಯೋಚನೆ ಅಂತಾರಲ್ಲ, ಹಾಗೆ ಇದು ಕೂಡ. ಜೂನಿಯರ್ಸ್ ಎಲ್ಲ ನಮ್ಗಿನ್ನ ಮುಂಚೆನೆ ಹೋಗಿ ಮ್ಯಾಚ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಹಾಗೆ ನಾವು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡು ಇನ್ನೇನು ಸ್ವಲ್ಪ ಹೊತ್ತು ಆದಮೇಲೆ ಮ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ನಾನು ಈ ಸೋಷಿಯಲ್ ಮೀಡಿಯಾ ಜರ್ನಿನ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ತಿಳ್ಕೊಂಡಿದ್ದು ಒಂದೇ, ನಮ್ಮವರು ಅನ್ನೋರ್ಗಿಂತ ನಮಗೆ ಗೊತ್ತಿಲ್ಲದೆ ಇರೋರು ಸಪೋರ್ಟ್ ಮಾಡೋದೇ ಜಾಸ್ತಿ. ಯಾಕೆ ಗೊತ್ತಾ? ಗೊತ್ತಿರೋರಿಗೆ ಇವನು ಏನೆಲ್ಲ ಮಾಡ್ತಾ ಇದ್ದಾನಲ್ಲಪ್ಪ ಅಂತ ಯೋಚನೆ ಮಾಡೋದ್ರಲ್ಲೇ ಟೈಮ್ ಹೋಗಿರುತ್ತೆ. ಇನ್ನು ಸಪೋರ್ಟ್ ಮಾಡೋದು ಅದು ತುಂಬ ಆಗದೆ ಇರೋ ವಿಷಯ ಅನಿಸುತ್ತೆ. ಯಾರಾದರೂ ಸಪೋರ್ಟ್ ಮಾಡಲಿ ಬಿಡಲಿ, ನಾವು ಮಾಡೋ ಕೆಲಸನ ಮಾಡ್ತಾ ಇರಬೇಕು. ಯೂನಿವರ್ಸ್ ಅಂತೂ ಸಪೋರ್ಟ್ ಮಾಡೇ ಮಾಡುತ್ತೆ. ಹಾಗೆ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಸ್ಟ್ರೆಚಿಂಗ್ ಮಾಡಿಕೊಂಡು ಹಾಸ್ಟ್ಲು ಕಡೆ ಹೊರಟೆ. ಹಾಸ್ಟ್ಲಿಗೆ ಹೋಗಿ ಇನ್ನೇನು ಫ್ರೆಶ್ ಅಪ್ ಆಗಿ ಸ್ವಲ್ಪ ದೇಹನ ಶುದ್ಧಿ ಮಾಡಿಕೊಂಡು ಆಮೇಲೆ ಮನಸ್ಸನ್ನು ಶುದ್ಧಿ ಮಾಡ್ಕೊಂಡು ಅಂತ ಭಗವದ್ಗೀತೆ ಓದಿದೆ. ಅಷ್ಟೊತ್ತೊಳಗೆ ಶಯನ ಫೋನ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದ. ಹಾಗೆ ಊಟ ಮಾಡಿಕೊಂಡು ಬತೇಶ ಯಾವ ವ್ಲಾಗ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇದ್ದ. ಹಾಗೆ ಊಟ ಮುಗಿಸಿ ಹೊರಡೋ ಅಷ್ಟರಲ್ಲಿಗೆ ಬೇರೆಯವರಿಗೆ ಊಟ ಖಾಲಿಯಾಗಿತ್ತು. ಹಾಗೆ ರೂಮಿಗೆ ಹೋಗಿ ಒಂದು ಸ್ವಲ್ಪ ಬುಕ್ ಓದಿ ಮಲ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಹಾಸ್ಟೆಲ್ ತುಂಬ ಹೊಗೆ ತುಂಬಿಕೊಂಡಿತ್ತು. ಯಾಕೆ ಏನು ಅಂತ ನಾವೆಲ್ಲ ಹೋಗಿ ಕೆಳಗಡೆ ಹೋಗಿ ನೋಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ರೂಮಿಂದ ಹೊಗೆ ಬರ್ತಾ ಇತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಪ್ಪ ಅಂದರೆ ಎಲೆಕ್ಟ್ರಿಕ್ ರೂಮಲ್ಲಿ ವೈರು ಸುಟ್ಟು ಶಾರ್ಟ್ ಸರ್ಕ್ಯೂಟ್ ಆಗಿ ಹೋಗಿತ್ತು. ಅಷ್ಟರಲ್ಲಿ ನಮ್ಮ ಬತೇಶ ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ.
ನಮ್ಮ ದೇಶ ಒಳಗೆ ಏನಾಗಿದೆ ಅಂತ ನೋಡೋಕೆ ಹೋಗೇ ಬಿಟ್ಟ. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಏನಾಗಿದೆ ಅಂತಲೂ ಕಾಣ್ತಾ ಇರಲಿಲ್ಲ, ಯಾಕಂದರೆ ಅಷ್ಟೊಂದು ಹೊಗೆ ತುಂಬ ಹೋಗ್ಬಿಟ್ಟಿತ್ತು. ಎಲ್ಲಿ ಸುಟ್ಟೋಗಿದೆ ಅಂತಲೂ ಕಾಣ್ತಾ ಇರಲಿಲ್ಲ. ಅಷ್ಟರಲ್ಲಿ ಯಾರೋ ಬಂದರು ನೋಡ್ತೀನಿ ಅಂತ. ಆವಾಗ ನಮ್ಮ ಮೋಹನ್ನು ಏನಾದರೂ ಆಗಲಿ ಅಂತ ಹೇಳಿ ಮೇಲೆ ಬಂದರೆ ಇನ್ನೂ ಕೂಡ ಹೊಗೆ ಕಡಿಮೆ ಆಗಿರಲಿಲ್ಲ. ಹಾಗೆ ಇವತ್ತಿನ ವ್ಲಾಗು ಇಷ್ಟೇ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್ ಬಾಯ್, ಸಿಗೋಣ.